ಗೊತ್ತಾಯ್ತದ ಅಲ್ಯೂಮಿನಿಯಂ ಇಂಟೀರಿಯರ್ ಅಂತ ಅನ್ಸ್ತಾ ಇಲ್ಲ ವುಡ್ ಅಂತ ಅನ್ಕೊಂಡಿದ್ದೆ. ಯಾರಿಗೂ ಅಲ್ಯೂಮಿನಿಯಂ ಅಂತ ಗೊತ್ತೇ ಆಗಿಲ್ಲ ಸರ್. ನಾವ್ ಹೇಳಿದ್ಮೇಲೆ ಅಲ್ಯೂಮಿನಿಯಂ ಅಂತ ಗೊತ್ತು. ಈಗ ಅಲ್ಯೂಮಿನಿಯಂ ಇಲ್ಲಿ ಈ ತರ ಇರುತ್ತಾ ಅಂತಿದ್ದಾರೆ ಸರ್. ಆಶ್ಚರ್ಯ ಆಗ್ಬಿಟ್ಟಿದ್ದಾರೆ. ತುಂಬಾ ಆಶ್ಚರ್ಯಪಟ್ರು ಎಲ್ರು. ನಾವು ಮಾಡಿಸ್ಬೇಕು ಅಂತ ಕಾಂಪ್ಲಿಮೆಂಟ್ ಕೊಟ್ಟಿದ್ದಾರಾ ನಿಮ್ಗೆ? ತುಂಬಾ ಇಷ್ಟಪಟ್ರು ಸರ್ ಎಲ್ರು. ಸೀಲಿಂಗ್ ನಾವೇ ಮಾಡಿರೋದು. ಚಿಕ್ಕದಾಗಿ ಮಾಡ್ಕೊಟ್ಟಿದ್ದೀರಾ. ಅಲ್ಲಿ ಲೈಟಿಂಗ್ಗೆ, ಫ್ಯಾನ್ಗೆ, ಲೈಟಿಂಗಿಗೆ ಅಲ್ಲಲ್ಲ ಒಂಚೂರು ಬೆಸ್ಟ್ ಸರ್ ಇದು. ನೋಡಿ ವೀಕ್ಷಕರೇ, ಅಲ್ಲಿಗೆ ಆಗೋಯ್ತು. ಇಡೀ ಮನೆಗೆ ಫಾಲ್ ಸೀಲಿಂಗ್ ಮಾಡ್ಬೇಕು ಅನ್ನೋ ಸೀನೇ ಇಲ್ಲ. ಸೊ ಇಲ್ಲಿ ಪ್ಯಾಂಟ್ರಿ ಬರಬೇಕಿತ್ತು, ಬಟ್ ಪ್ಯಾಂಟ್ರಿ ಹಾಕಿದ್ರೆ ಅವ್ರಿಗೆ ಫ್ರಿಡ್ಜ್ ಇಡಕ್ಕೆ ಜಾಗ ಕಮ್ಮಿ ಆಗ್ತಾ ಇತ್ತು. ಹಂಗಾಗಿ ನಾವೇ ಒಂದು ಮೆಕ್ಯಾನಿಸಮ್ ಮಾಡಿರುವಂತದ್ದು ಸರ್ ಇದು. ಏನ್ ಮೆಕ್ಯಾನಿಸಮ್ ಇದು? ಈ ಕಡೆ ಬನ್ನಿ. ಓಹೋ ಈ ತರ ಮೆಕ್ಯಾನಿಸಮ್ ಇದು. ಕ್ಲೋಸ್ ಮಾಡಿದ್ನ ವಾಹ್, ಡಿಫ್ರೆಂಟ್ ಪ್ಯಾಂಟ್ರಿ ಅಂತಾನೆ ಹೇಳ್ಬೋದು. ಸಮಸ್ತ ಕನ್ನಡಿಗರಿಗೆ ನಮಸ್ತೆ ಮಾಡ್ತಿರುವಂತಹ ನಾನು ನಿಮ್ಮ ಕನ್ನಡಕೋರ ಬಂದಿನೊಂದು ಹೊಸ ವಿಡಿಯೋ ಜೊತೆ, ಒಂದು ಹೊಸ ಇಂಟೀರಿಯರ್ ಇನ್ಫಾರ್ಮೇಷನ್ ಜೊತೆ. ಇವತ್ತಿನ ಬಜೆಟ್ ಕೇಳಿದ್ರಲ್ಲ ನೀವು, ಮೈಂಡ್ ಬ್ಲೋ ಆಗಿಬಿಡುತ್ತೆ. ಯಾಕಂತಂದರೆ ನೋಡಿ, ಇಲ್ಲಿ 6 ಮನೆ ಬಾಡಿಗೆಗೆ, ಹಿಂದ್ಗಡೆ ನೋಡ್ತಿದ್ರ 6 ಮನೆ ರೆಂಟಲ್ ಕೊಟ್ಟಿದ್ದಾರೆ. ಅಷ್ಟೇ ಅಲ್ಲದೆ ಓನರ್ ಮನೆ ಕೂಡ ಇದೆ ಅಂತ ಹೇಳ್ಬೋದು. 6 ಮನೆಯಲ್ಲಿ ಇಲ್ಲಿ ನಮ್ಮ ಬಿ ಇಂಟೀರಿಯರು ಅಲ್ಯೂಮಿನಿಯಂ ಇಂಟೀರಿಯರ್ಲಿ ಟಿವಿ ಯೂನಿಟ್ಸ್ ಮಾಡಿದ್ದಾರೆ, ವಾರ್ಡ್ರೋಬ್ ಮಾಡಿಕೊಟ್ಟಿದ್ದಾರೆ. ಅಷ್ಟೇ ಅಲ್ಲದೆ ಓನರ್ ಮನೆ ಅಂತ ಬಂದಾಗ ದೊಡ್ಡದಂಥ ಟಿವಿ ಯೂನಿಟ್ಟು, ರೂಟಿಂಗ್ ಮೆಥಡಲ್ಲಿ ನಿಮಗೆ ಟಿವಿ ಯೂನಿಟ್ ಜೊತೆಲಿ ಕಿಚನ್ನು, ಅಷ್ಟೇ ಅಲ್ಲದೆ 3 ವಾರ್ಡ್ರೋಬ್ ಮಾಡಿದ್ದಾರೆ. ಇದರ ಎಂಟೈರ್ ಬಜೆಟ್ ಬಂದುಬಿಟ್ಟು 13 ಲ್ಯಾಕ್. ಹೌದು ವೀಕ್ಷಕರೇ, 13 ಲಕ್ಷದಲ್ಲಿ ಎಲ್ಲ ಮಾಡ್ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ವುಡ್ ಇಂಟೀರಿಯರ್ಗೆ ಏನಾದರೂ ಹೋಗಿದ್ದೀರಾ, ಒಂದು ಮನೆ ಮಾಡೋದಕ್ಕೆ 13 ಲಕ್ಷ ಬೇಕಾಗ್ತಿತ್ತು. ಇಲ್ಲಿ ತಮ್ಮ ಮನೆಗೂ ಆಯಿತು, ಜೊತೆಲಿ 6 ಬಾಡಿಗೆ ಮನೆಗೂ ಕೂಡ ಟಿವಿ ಯೂನಿಟ್ಟು, ವಾರ್ಡ್ರೋಬ್ ಕೂಡ ಬಂದಿದೆ ವೀಕ್ಷಕರೇ. ಇದೇ ಬಿ ಇಂಟೀರಿಯರ್ ಸ್ಪೆಷಾಲಿಟಿ ಅಂತ ಹೇಳ್ಬೋದು. ಅದು ಕೂಡ ಕ್ವಿಕ್ಕಾಗಿ ಮಾಡಿದ್ದಾರೆ. ಆ್ಯಂಡ್ ಇನ್ನು ವಾರಂಟಿ ಅಂತ ಬಂದರೆ 20 ವರ್ಷದ ವಾರಂಟಿ ಕೊಡ್ತಾ ಇದ್ದಾರೆ. ಲೈಫ್ ಅಂತೂ ಲೈಫ್ ಟೈಮ್ ಅಂತಲೇ ಹೇಳ್ಬೋದು ವೀಕ್ಷಕರೇ. ಆ್ಯಂಡ್ ಈ ಮನೆ ಬಗ್ಗೆ ಮಾಹಿತಿ ಕೊಡೋದಕ್ಕೆ ರಘುನಾಥ್ ಸರ್ ನಮ್ಮ ಜೊತೆ ಇದ್ದಾರೆ. ಬನ್ನಿ ಒಳಗಡೆ ಹೋಗೋಣ, ಹೆಚ್ಚಿನ ಇನ್ಫಾರ್ಮೇಷನ್ ತಿಳ್ಕೊಳ್ಳೋಣ. ಬನ್ನಿ ನನ್ನ ಜೊತೆ. ಸರ್ ನಮಸ್ಕಾರ. ಸರ್ ನಮಸ್ತೆ ಸರ್. ಎಲ್ಲ ಕನ್ನಡಕರು ವೀಕ್ಷಕರಿಗೂ ನಮಸ್ಕಾರ. ಸರ್ ಚೆನ್ನಾಗಿದ್ದೀರಾ? ಹಾಂ ಸರ್, ನೀವು ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಯಾವ ಏರಿಯಾದಲ್ಲಿ ಇದ್ದೀವಿ, ಓನರ್ ನೇಮ್ ತಿಳ್ಕೊಬೋದಾ? ಸರ್ ಈಗ ನಾವಿಲ್ಲಿ ಜಿಗಣಿಯಲ್ಲಿ ಇದ್ದೀವಿ ಸರ್. ಸೊ ಕಿರಣ್ ಸರ್ ಮತ್ತೆ ಮಮತಾ ಮೇಡಮ್ ಅಂತ ಹೇಳಿ ಓನರ್. ಅವ್ರದ್ದು ಮನೆ. ಹೌದು. ಸರ್ ನಾನು ಕೇಳ್ಪಟ್ಟೆ, ಇಲ್ಲಿ ಸ್ಟಾರ್ಟಿಂಗ್ ಅಲ್ಲಿ ಹೇಳಿದ್ದೀನಿ ವೀಕ್ಷಕರಿಗೆ, 6 ರೆಂಟಲ್. ಹೌದು ಸರ್, 6 ರೆಂಟಲ್ಲು, 1 ಓನರ್ ಮನೆ. ಹೌದು ಸರ್. ಇದಿಷ್ಟು 13 ಲೆಕ್ಕಲ್ಲಿ ಆಗಿದ್ದು ನಿಜನಾ ಸರ್? ಖಂಡಿತವಾಗ್ಲೂ ಸರ್. 13 ಲಕ್ಷದಲ್ಲಿ ಒಟ್ಟು 6 ರೆಂಟೆಡ್ ಮನೆ. ಸೊ ಒಂದು ಓನರ್ ಮನೆ ಪ್ರೀಮಿಯಂ ವರ್ಕ್ ಸರ್. ಪ್ರೀಮಿಯಂ ರೂಟಿಂಗ್ ವರ್ಕ್ ಮೆಥಡ್. ಹೌದು, ಪೂರ್ತಿ ಅಲ್ಲ, ಸಮ್ ಪಾರ್ಟ್ ತೋರ್ಸೋಣ. ಹೌದು ಸರ್. ಈಗ 6 ಮನೇಲಿ ಏನೇನು ಮಾಡಿದ್ದೀರಾ ಕೆಳಗಡೆ? ಸರ್ ಎಲ್ಲ ಮನೆಗಳಲ್ಲೂ ವಾರ್ಡ್ರೋಬ್ಸ್ ಮಾಡಿದ್ದೀವಿ, ಪ್ಲಸ್ ಟಿವಿ ಯೂನಿಟ್ಸ್ ಮಾಡಿದ್ದೀವಿ ಸರ್. ವಾರ್ಡ್ರೋಬ್ ಟಿವಿ ಯೂನಿಟ್ಸ್ ಅಷ್ಟೇ ಮಾಡಿ ಅಲ್ವಾ? 6 ಯೂನಿಟ್ ಬಂತು ಅಲ್ಲಿ. 6 ಟೋಟಲ್ 12 ಯೂನಿಟ್ಸ್ ಅಲ್ಲೇ ಬಂದೋಯ್ತು. ಸರಿ, ಓನರ್ ಮನೆ ಅಂತ ಬಂದಾಗ ಇಲ್ಲಿ ಏನೇನು ಮಾಡಿದ್ದೀರಾ ಸರ್? ಇಲ್ಲಿ ಸರ್ ಇಲ್ಲಿ ನೋಡ್ಬೋದು, ಇದು ಒಂದು ದೊಡ್ಡದೊಂದು ಟಿವಿ ಯೂನಿಟ್ ಇದೆ. ಸೊ ಕಿಚನ್ ಇದೆ, ಸೊ ಪಾರ್ಟಿಷನ್ಸ್ ಇದೆ, ಸೊ 2 ಬೆಡ್ರೂಮ್ ವಾರ್ಡ್ರೋಬ್ಸ್ ಇದೆ. ಎಲ್ಲ ಫುಲ್ ವರ್ಕ್ ಎಲ್ಲ ಥರ ಮಾಡಿದ್ದೀವಿ ಸರ್. ರೂಟಿಂಗ್ ಯಾವ್ದು ಇದರಲ್ಲಿ? ಸರ್ ಈಗ ಏನು ಟಿವಿ ಯೂನಿಟ್ ನೋಡ್ತಾ ಇದ್ರಲ್ಲ, ಸೊ ಇದು ಫುಲ್ಲು ರೂಟಿಂಗ್ ಸರ್. ಸೊ ಇದು ಟಿವಿ ಯೂನಿಟ್ ನೋಡ್ಬೋದು. ಅಪ್ರಾಕ್ಸಿಮೇಟ್ಲಿ ಇದು ನಿಮಗೆ 12x10 ಬರುತ್ತೆ ಸರ್. ದೊಡ್ಡದಲ್ವಾ ಸರ್ ಇದು? ತುಂಬಾ ದೊಡ್ಡದಿದೆ ಸರ್. ಹ್ಯೂಜ್ ಇದೆ, ತುಂಬಾ ಯೂಸ್ ಇದೆ. ಎಲಿಮೆಂಟ್ಸ್ ಹೇಳ್ತೋಗಿ ಏನೇನು ಹಾಕಿದ್ದೀರಾ, ಏನೇನು ಮಾಡಿದ್ದೀರಾ? ನೋಡಿ ಇಲ್ಲಿ ನಿಮಗೆ ಗ್ಲಾಸ್ ಕೊಟ್ಟಿದ್ದೀವಿ ಸರ್. ಸೊ ಗ್ಲಾಸಲ್ಲಿ ಯಾವ ಥರ ಮಾಡಿದ್ದೀವಿ ಅಂದರೆ ನೋಡಿ, ಪುಷ್ ಬಟನ್ ಕೊಟ್ಟಿದ್ದೀವಿ. ಇದಕ್ಕೂ ಪುಷ್ ಬಟನ್. ಅಂಡ್ ನಿಮ್ಗೆ ಔಟರ್ ಮಾತ್ರ, ಬಾಟ್ರೂಮ್ ಮಾತ್ರ ಎಚಿಂಗ್ ಮಾಡಿದ್ದೀವಿ ಸರ್. ಬಾಟ್ರೂಮ್ ಮಾತ್ರ ಎಚಿಂಗ್ ಇದೆ, ವಿತ್ ವೈಟ್ ಫ್ರೇಮರ್ ಮಾಡಿರುವಂಥದ್ದು. ಓಕೆ. ಇದೆಲ್ಲ ಪುಷ್ ಬಟನ್ ಮಾಡಿದ್ದೀವಿ. ಎಲ್ಲ ಪುಷ್ ಅಲ್ವಾ ಸರ್ ಇದು? ಓಕೆ. ನೋಡಿ ವೀಕ್ಷಕರೇ, ಒಂಥರ ಇದು ಶೋ ಯೂನಿಟ್ ಥರ ಮಾಡಿಬಿಟ್ಟು ನೀವು ಇದನ್ನ ಗ್ಲಾಸಲ್ಲಿ ಕವರ್ ಮಾಡಿಬಿಟ್ರೆ, ಕೆಳಗಡೆ ನೋಡಿ ಸರ್ ಸ್ಟೋರೇಜ್ ಯೂನಿಟ್ ಕೂಡ ಕೊಟ್ಟಿದ್ದೀವಿ. ಇದ್ರೊಳಗಡೆ ಸ್ಟೋರೇಜ್ ಬೆಟರ್ ಸರ್. ಅದು ಯೂಸ್ ಆಗೋಯ್ತು. ಇಲ್ಲಿ ಬಾಟಮ್ ಹೇಳಿ. ಸೊ ಇಲ್ಲಿ ನೋಡಿ, ಇಲ್ಲಿ ಮತ್ತೆ ಸ್ಟೋರೇಜ್ ಇದೆ ಫುಲ್ಲು. ಸೊ ಇಲ್ಲಿ ಅವರು ಸೆಟಪ್ ಬಾಕ್ಸ್ ಏನು ಬೇಕಾದ್ರೆ ಆಕ್ಸೆಸ್ ಮಾಡ್ಬೋದು. ಸೊ ಗ್ಲಾಸ್ ಕೊಟ್ಟಿದ್ದೀವಿ. ಸೊ ಫಿನಿಶಿಂಗ್ ನೋಡ್ಬೋದು ಸರ್. ಇದೆ ಅಲ್ವಾ ಸರ್ ಇದು ರೂಟಿಂಗ್ ಮೆಥಡ್ ಅಂದರೆ? ಸೊ ವೀಕ್ಷಕರೇ, ಇದೇ ರೂಟಿಂಗ್ ಮೆಥಡ್. ಹಿಂಗೆ ಬಂದ್ಬಿಟ್ಟು ಹಿಂಗೆ ಹೊರಟೋಗ್ಬಿಡುತ್ತೆ. ಸೊ ನಿಮಗೆ ಇದು ಎಲ್ಲಿ ಜಾಯಿಂಟ್ ಆಗಲಿ, ನಥಿಂಗ್, ಫ್ರೇಮ್ ಆಗಲಿ ಏನೂ ಕಾಣಲ್ಲ. ವುಡ್ಡೇನೆ ಕಟ್ ಮಾಡಿಬಿಟ್ಟಿದ್ದಾರೆ ಏನೋ ಅನ್ನೋ ಥರ ಇರುತ್ತೆ. ಫ್ಲೈವುಡ್ಡೇ ಬಂದಿದೇನೋ, ಲ್ಯಾಮಿನೇಟ್ಸೇ ಬಂದಿದ್ದೇನೋ ಅನ್ಬೇಕು. ಸೊ ಇಲ್ಲಿ ಡ್ರಾವರ್ಸ್ ಕೊಟ್ಟಿದೆ ಸರ್. ಹೌದು ನೋಡಿ ವೀಕ್ಷಕರೇ, ಡ್ರಾವರು ಫುಲ್ ಆರ್ಗನೈಸ್ ತುಂಬಿಸಿಟ್ಕೊಂಡಿದ್ದಾರೆ. ಇಲ್ಲಿ ಬಿಡಿ ಸರ್. ಓಕೆ. ಸೊ ಇದು ಡಿಟೇಚ್ ಸೆಕ್ಷನ್ನು.
ಸೊ PVC ಲೂವರ್ಸ್ ಯೂಸ್ ಮಾಡಿದ್ದೀವಿ. ಸೊ ನೀವು ಇದು ನೋಡ್ಬೋದು ಸರ್, ಆಲ್ಮೋಸ್ಟ್ 50 ಇಂಚಸ್ ಟಿವಿ ಹಾಕಿದ್ದಾರೆ ಆಲ್ರೆಡಿ ಹಾಕಿದ್ರೆ ಅದು ಸಣ್ಣದೇ ಕಾಣ್ತಾ ಇದೆ. ಹೌದು, ಬಿಕಾಸ್ ಯೂನಿಟ್ ಅಷ್ಟು ದೊಡ್ಡದಿದೆ ಸರ್, ದೊಡ್ಡದಾಗಿದೆ. ಓಕೆ, ಸೊ ಮೇಲ್ಗಡೆ ಕೂಡ ನೋಡ್ಬೋದು ಸರ್. ಓಕೆ ಓಕೆ ಓಕೆ, ಅದಕ್ಕೊಂದು ಲೆಡ್ಜ್ ಹಾಕ್ಬಿಟ್ಟಿದ್ದೀರಾ ಅಲ್ಲಿ. ಸೊ ಲೆಡ್ಜ್ ಹಾಕ್ಬಿಟ್ಟು ಒಂದು ಫೋಟೋಸ್ ಎಲ್ಲ ಇಟ್ಕೊಳ್ಳೋಕೆ ವ್ಯವಸ್ಥೆ ಮಾಡಿ ಲೈಟ್ ಹಾಕ್ಬಿಟ್ಟಿದ್ದೀರಾ. ಬಟ್ ತುಂಬಾ ಯೂಸ್ ಆಯ್ತು ಸರ್, ತುಂಬಾ ಯೂಸ್ ಇದೆ ಸರ್. ಹೌದು, ತುಂಬಾ ದೊಡ್ಡದಿದೆ ಅಂಡ್ ತುಂಬಾ ಅಲ್ಟಿಮೇಟ್ ಆಗಿದೆ ಸರ್, ತುಂಬಾ ಚೆನ್ನಾಗಿದೆ, ಪ್ರೀಮಿಯಂ ಆಗ್ಬೋದು. ಪ್ರೀಮಿಯಂ ಇದೆ. ಹೌದು, ಎಸ್ ವೀಕ್ಷಕರೇ, ತುಂಬಾನೇ ಚೆನ್ನಾಗಿ ಬಂದಿದೆ ಅಂತ ಹೇಳ್ಬೋದು ಸರ್. ಇಲ್ಲಿಂದ ಹಾಗೇನೆ ಕಿಚನ್ ನೀವು ಹೇಳಿದ್ರಿ, ಅದನ್ನು ರೂಟಿಂಗ್ ಅಲ್ಲೇ ಮಾಡಿರೋದು ಅಂತ ಸ್ವಲ್ಪ ತೋರಿಸ್ಬಿಡೋಣ. ಆಮೇಲೆ ಇದನ್ನು ನೀವೇ ಮಾಡಿದ್ರಿ, ಇದು ಅಲ್ಯೂಮಿನಿಯಮ್ದ ಇಲ್ಲಿ ಮೇಲ್ಗಡೆ? ಯಾವುದು ಸರ್? PVC ನಮ್ದು ಸೀಲಿಂಗ್ ನಾವೇ ಮಾಡಿರೋದು. ಚಿಕ್ಕದಾಗಿ ಮಾಡ್ಕೊಂಡಿದ್ದೀರಾ ಅಲ್ಲಿ, ಲೈಟಿಂಗ್ಗೆ, ಫ್ಯಾನ್ಗೆ, ಲೈಟಿಂಗಿಗೆ ಅಲ್ಲಲ್ಲ ಒಂಚೂರು ಚೂರು ಬೆಸ್ಟ್ ಸರ್ ಇದು. ನೋಡಿ ವೀಕ್ಷಕರೇ, ಅಲ್ಲಿಗೆ ಆಗೋಯ್ತು. ಇಡೀ ಮನೆಗೆ ಫಾಲ್ ಸೀಲಿಂಗ್ ಮಾಡಬೇಕು ಅನ್ನೋ ಸೀನೇ ಇಲ್ಲ ಸರ್. ದೇವ್ರ ಮನೆ ಏನಾದರೂ ಇಂಟಿಗ್ರೇಷನ್ ನಿಮ್ಮದು ಒಳಗಡೆ ಇದೆಯಲ್ಲ ಸರ್, ಒಂದು ಕಟ್ಟಿಂಗ್ಸ್ CNC, ಅದು ನೀವೇ ಮಾಡಿರೋದು ಅದು? ನೋಡಿ ವೀಕ್ಷಕರೇ, ಚೆನ್ನಾಗಿ ಬಂದಿದೆ. ಅದು ಲೈಟ್ ಇರುತ್ತಲ್ವ ಸರ್ ಅದರಲ್ಲಿ? ಹೌದು ಸರ್. ಅಲ್ಲಿಂದ ಕಿಚನ್ ಹೊರಟೋಗೋಣ. ಹೌದು, ಕಿಚನ್ ಸೈಜ್ ಹೇಳಿ ಸರ್ ಫಸ್ಟ್. ಸರ್ ಆಕ್ಚುಲಿ ಕಿಚನ್ ಸೈಜ್ ನೋಡ್ಲಿಕ್ಕೆ ತುಂಬಾ ಚಿಕ್ಕದಾಗಿ ಕಾಣುತ್ತೆ, ಆಲ್ಮೋಸ್ಟ್ 8x8 ಬರುತ್ತೆ. ಬಟ್ ತುಂಬಾ ಕಂಫರ್ಟಬಲ್ ಆಗಿದೆ ಸರ್ ಕಿಚನ್. ಕಂಫರ್ಟಬಲ್ ಆಗಿದೆಯಾ? ನಾನು ಮೇಡಮ್ ಹತ್ರ ಕೇಳ್ತೀನಿ ರೀ ಎಷ್ಟು ಕಂಫರ್ಟಬಲ್ ಆಗಿದೆ ಅಂತ. ಸೊ ನೋಡ್ಬೋದು ಸರ್, ಫುಲ್ L ಶೇಪ್ ಅಲ್ಲಿ ಲಾಫ್ಟ್ ಮಾಡಿದೀವಿ. ಸೊ ಇಲ್ಲಿ ಸಜ್ಜೆ ಇರಲಿಲ್ಲ, ಸಜ್ಜೆ ನಾವೇ ಕ್ರಿಯೇಟ್ ಮಾಡಿ ಮಾಡಿರುವಂತದ್ದು. ಸಜ್ಜೆ ಇಲ್ಲ ಬಾಟಮ್ ಅಲ್ಲಿ. ಹೌದು. ಸೊ ನೋಡಿ ಸರ್, ನಾವು ಎಲ್ಲೂ ಕೂಡ 1 ಇಂಚು ಸ್ಪೇಸ್ ವೇಸ್ಟ್ ಆಗದಂಗೆ ಕ್ಲೀನ್ ಆಗಿ ಮಾಡಿದೀವಿ ಸರ್. ಕ್ಲೀನ್ ಆಗಿಬಿಟ್ಟಿದೆ ಅಲ್ವಾ? ಸೊ ಇಲ್ಲೊಂದು ಯೂನಿಟ್ ಮಾಡಿದೀವಿ. ಸೊ ಇಲ್ಲಿ ಪ್ಯಾಂಟ್ರಿ ಬರಬೇಕಿತ್ತು, ಬಟ್ ಪ್ಯಾಂಟ್ರಿ ಹಾಕಿದ್ರೆ ಅವ್ರಿಗೆ ಫ್ರಿಡ್ಜ್ ಇಡಕ್ಕೆ ಜಾಗ ಕಮ್ಮಿ ಆಗ್ತಾ ಇತ್ತು. ಹಂಗಾಗಿ ನಾವೇ ಒಂದು ಮೆಕ್ಯಾನಿಸಮ್ ಮಾಡಿರುವಂತದ್ದು ಸರ್ ಇದು. ಏನ್ ಮೆಕ್ಯಾನಿಸಮ್ ಇದು? ಈ ಕಡೆ ಬನ್ನಿ. ಓಹೋ ಹೋ ಹೋ ಹೋ, ಈ ತರ ಮೆಕ್ಯಾನಿಸಮ್ ಇದು. ಕ್ಲೋಸ್ ಮಾಡಿದ್ನ, ವಾಹ್, ಡಿಫ್ರೆಂಟ್ ಪ್ಯಾಂಟ್ರಿ ಅಂತಾನೆ ಹೇಳ್ಬೋದು. ನೋಡಿ ವೀಕ್ಷಕರೇ, ಸೊ ಎಷ್ಟು ಬೇಕಾದ್ರೆ ಸ್ಟೋರೇಜ್ ಯೂಸ್ ಆಗಿ ಸ್ಟೋರ್ ಮಾಡ್ಕೋಬಹುದು. ದಿಸ್ ಇಸ್ ಯುನಿಕ್ ಅಲ್ವಾ ಸರ್ ಇದು? ವಾವ್. ಸೊ ಕಲರ್ ಯಾವ್ದಿದೆ ಆಕ್ಚುಲಿ? ಸೊ ಮೆಟಾಲಿಕ್ ಬ್ರಾನ್ಸ್ ಸರ್. ಮೆಟಾಲಿಕ್ ಬ್ರಾನ್ಸ್. ಸೊ ಇದು ಬಾಟಮ್ ಸರ್ ಇದು ನೋಡಬಹುದು. ಓಕೆ, ಕಾಮನ್ ಓಪನೇಬಲ್ ಚಾಂಪಿಯನ್ ಗೋಲ್ಡ್ ಫ್ರೇಮ್ ತಗೊಂಡಿದ್ದೀರಾ. ಇಲ್ಲಿ ಟ್ಯಾಂಡಮ್ ಕೊಟ್ಟಿದ್ದೀರಾ ಸರ್. ನೋಡಿ, 2 ಟ್ಯಾಂಡಮ್ ಇದೆ. ಓಕೆ ಫೈನ್. ಈ ಕಡೆ ಬಂದ್ರೆ ಸೊ ಇಲ್ಲಿ ಕೂಡ ಟ್ಯಾಂಡಮ್ ವಿತ್ PVC ಕಟ್ಲರಿ ಹಾಕ್ಬಿಟ್ಟಿದ್ದೀರಾ. ಓಕೆ, ಸೊ ಇದು ಕೂಡ ಟ್ಯಾಂಡಮ್ ಇದೆ ಸರ್. ಇದು ಟ್ಯಾಂಡಮ್ ತಗೊಂಡಿದ್ದೀರಾ. ಓಕೆ, ಸೊ ಇದು ಸಿಂಕ್ ಯೂನಿಟ್ ಸರ್. ಓಕೆ, ಸೊ ಸಿಂಕ್ ಏರಿಯಾ ಅಲ್ವಾ? ಕರೆಕ್ಟಾಗಿ ಆರ್ಗನೈಸ್ ಮಾಡ್ಕೊಂಡಿದ್ದಾರೆ ಮೇಡಮು. ಆಮೇಲೆ ಇಲ್ಲಿ ಸೆಂಟ್ರಲ್ಲಿ ಇಲ್ಲಿ ಗ್ರಾಸರಿ ಯೂನಿಟ್ ವಿತ್ ಸ್ಪೈಸ್ ರ್ಯಾಕ್ ಸರ್. ಹಾಂ, ಪರ್ಫೆಕ್ಟ್ ಆಗಿದೆ ಇದು. ನೋಡಿ ಸರ್, ಇದು ಮೇಡಮ್ ಕರೆಕ್ಟ್ ಜೋಡಿಸ್ಬಿಟ್ಟಿದ್ದಾರೆ ಹಂಗೆ ಅದಕ್ಕೆ ಎಲ್ಲ ಇದೆ ಸರ್. ಹಿಂಗೆ ಆ ಸ್ಪೇಸ್ ಪ್ರಕಾರ ಮೇಡಮ್ ಕರೆಕ್ಟಾಗಿ ಜೋಡಿಸಿದ್ದಾರೆ. ಸೊ ಐಡಿಯಾ ಬರುತ್ತೆ ವೀಕ್ಷಕರಿಗೆ, ಏನಂಗೆ ಯೂಸ್ ಮಾಡ್ಕೋಬೋದು, ಏನು ಕತೆ. ಆ್ಯಂಡ್ ಇದೂ ಅಷ್ಟೇ ಮಿನಿ ಪ್ಯಾಂಟ್ರಿ ಅಂತ ಹೇಳ್ಬೋದು ಇದನ್ನು ನೀವು ಆ್ಯಕ್ಚುಲಿ. ಪ್ಯಾಂಟ್ರಿ ಅಲ್ಲಿ ಹಾಕಕ್ಕಾಗಲ್ಲ, ಅದು ಹಾಕಿದ್ರೆ ನಮಗೆ ಫ್ರಿಡ್ಜ್ ಇಡಕ್ಕೆ ಜಾಗ ಸ್ವಲ್ಪ ಕಮ್ಮಿ ಆಗ್ತಾ ಇತ್ತು. ಹಂಗಾಗಿ ಆಸ್ ಪರ್ ಸೈಜ್ ಜಾಗದ ಪ್ರಕಾರ ಜಾಗ ಇಲ್ಲ ಬಿಟ್ಟಿದ್ರೆ ಜಾಗ ವೇಸ್ಟ್ ಆಗ್ತಾ ಇತ್ತು. ಹಂಗಾಗಿ ಅದ್ರ ಪ್ರಕಾರ ನಾವು ಡಿಸೈನ್ ಮಾಡಿರೋದು. ಇದು ಆ್ಯಕ್ಚುಲಿ ನೀವು ಮ್ಯಾನ್ಯಲ್ ಆಗಿ ಮಾಡಿರೋದು? ಹೌದು, ನಾವೇ ಮ್ಯಾನ್ಯಲ್ ಆಗಿ ಮಾಡಿರೋದು. ಸ್ವಲ್ಪ ಕಾಸ್ಟ್ ಕಮ್ಮಿ ಆಗುತ್ತೆ ಹಂಗಾದ್ರೆ ಪ್ಯಾಂಟ್ರಿ ಕಂಪೇರ್ ಮಾಡಿದ್ರೆ. ಹಾಂ, ಸೂಪರ್. ಇಲ್ಲೊಂದು ಪಾರ್ಟಿಷನ್, ಇದನ್ನು ಒಂಚೂರು ಹೇಳಿ ನಮಗೆ. ಇದೆಲ್ಲ ಮೇಡಮ್ ಫಸ್ಟ್ ಪ್ಲಾನ್ ಇರಲಿಲ್ಲ. ಸೊ ಇದು ನಮ್ಮ ಟೀಮ್ ಐಡಿಯಾ, ಟೀಮ್ ಮಾಡಿರೋದು. ಸೊ ಏನಂದ್ರೆ ಜಸ್ಟ್ ಒಂದು ಇಲ್ಲಿ ಪ್ಯಾನಲ್ ಮಾತ್ರ ಹಾಕ್ಬಿಡಿ ಗೋಡೆಗೆ ಅಂತ ಹೇಳಿದ್ರು. ಸೊ ಬರೀ ಪ್ಯಾನಲ್ ಹಾಕಿದ್ರೆ ಅಷ್ಟು ಚೆನ್ನಾಗಿ ಕಾಣಲ್ಲ ಅಂತೇಳಿ ಹುಡುಗರು ಇದನ್ನ ಸ್ವಲ್ಪ ಡಿಸೈನ್ ಮಾಡಿ ಲೈಟ್ ಫಿಟ್ಟಿಂಗ್ ಮಾಡಿರೋದು. ಬಟ್ ಅದೆಷ್ಟು ಚೆನ್ನಾಗಿ ಬಂದಿದೆ ನೋಡಿ, ಭಾಳ ಚೆನ್ನಾಗಿದೆ ಸರ್. ಒಳ್ಳೆ ಹ್ಯಾಂಗಿಂಗ್ ತರ ಕಾಣಿಸುತ್ತೆ. ವೆರಿ ನೈಸ್. ಒಂದು ಲೈಟ್ ಹಾಕೊಂಡ್ಬಿಟ್ರೆ ಇಟ್ಸ್ ಯುನಿಕ್. ಬನ್ನಿ ಸರ್, ಇಲ್ಲಿ ಅದು ಪ್ಯಾಂಟ್ರಿ ಒಳಗಡೆ, ಇಲ್ಲೂ ಯುಟಿಲಿಟಿ ಒಳಗಡೆ. ಹೌದು ಸರ್, ಇಲ್ಲೂ ಮಾಡಿದ್ದೀವಿ. ಇಲ್ಲೊಂದು ಬಾಕ್ಸ್ ಕೊಟ್ಟಿದ್ದೀರಾ? ಸೊ ಇಲ್ಲೂ ಸಿಂಪಲ್ ಆಗಿ ಏನಾದರೂ ಸೋಪ್ ಚಿಕ್ಕ ಪುಟ್ಟದ ಐಟಮ್ ಇಡೋದಕ್ಕೆ ಬಾಕ್ಸ್. ಓಕೆ, ಈ ಕಡೆ ಇಲ್ಲಿ ನೋಡಿ, ಈ ಫ್ರೇಮ್ ಎಲ್ಲ ಹಾಕಿ ಇದೆಲ್ಲ ನಮ್ಮದಲ್ಲೇ ಮಾಡಿರೋದು. ಸೊ ವ್ಯಾನಿಟಿಗೋಸ್ಕರನೇ ಮಾಡಿರೋದು ಇದು. ಓಕೆ, ನೋಡಿ ವೀಕ್ಷಕರೇ, ನಿಮ್ಮ ಯುಟಿಲಿಟಿ ಒಳಗಡೆ ಕಂಪ್ಲೀಟ್ ಆರ್ಗನೈಸ್ ಆಗುತ್ತಲ್ವ ಸರ್ ಇದು? ಸೂಪರ್ ಸೂಪರ್. ಬನ್ನಿ ಸರ್, ಇಲ್ಲಿಂದ ಸೀದಾ ರೂಮ್ಸ್ಗೆ ಹೊರಟೋಗ್ಬಿಡೋಣ. ಸರ್ ಆಕ್ಚುಲಿ ನೀವು ಹೇಳಿದ್ರೆ ರೂಮಲ್ಲಿ ದೊಡ್ಡದು ತುಂಬಾ ಬಿಗ್ ಇದು. ಹೌದು ಸರ್, ಬಿಗ್ ಸೈಜ್ ಇದೆ. ಓಕೆ, ಸೊ ಇಲ್ಲಿ ವ್ಯಾನಿಟಿನೂ ಇಲ್ಲೊಂದು ಆನಿವರ್ಸರಿ ಯೂನಿಟ್ ಇದೆ ನೋಡಿ ಸರ್. ಚಿಕ್ಕದಲ್ವಾ ಸರ್ ಇದು? ಬಟ್ ಎಷ್ಟು ಡೀಸೆಂಟ್, ಎಷ್ಟು ಸಿಂಪಲ್ ಆಗಿದೆ. ಸೂಪರ್ ಸರ್ ಇದು. ಓಕೆ ಸರ್, ಈ ಕಡೆ ಬಂದ್ರೆ ರೂಮು. ಹಾಂ ಸರ್, ಆಕ್ಚುಲಿ ಇದು ರೂಮ್ಗಳು ಸೈಜು ತುಂಬಾ ದೊಡ್ಡದಿದೆ. ಹ್ಯೂಜ್ ಸರ್ ಇದು, ತುಂಬಾ ದೊಡ್ಡ ರೂಮ್ಸ್ ಬರುತ್ತೆ. ಅಂಡ್ ಇಲ್ಲಿ ನೀವು ವಾರ್ಡ್ರೋಬ್ಸ್ ನೋಡ್ಬೋದು ಸರ್. ಇಲ್ಲಿ ಆಲ್ಮೋಸ್ಟ್ 10 feet ವಾರ್ಡ್ರೋಬ್ ಇದೆ ಸರ್. 10 feet ಒಂದು ಸೈಡ್. ಹೌದು, ಒಂದು ಕಡೆನೇ. ಒಂದು ಕಡೆ, ಈ ಕಡೆ ಮತ್ತೆ 8 feet ವಾರ್ಡ್ರೋಬ್ ಸ್ಲೈಡಿಂಗ್ ಇದೆ. ಟೋಟಲ್ 18 feet ವಾರ್ಡ್ರೋಬ್ ಅಲ್ಲ ಸರ್? ಸೊ ಮೋಸ್ಟ್ಲಿ ನೀವು 2 ವಾಲ್ ಕವರೇ ಮಾಡ್ಬಿಟ್ಟಿದ್ದೀರಾ ಆಲ್ಮೋಸ್ಟ್. ಇಲ್ಲಿ ನೋಡಿ, ಇಲ್ಲೂ ಇದೆ ಸರ್. ಇಲ್ಲಿ ಬೇ ವಿಂಡೋ ಇದೆಯಲ್ಲ. ಸೊ ಇಲ್ಲೂ ಕೂಡ ನಾವು ಯೂನಿಟ್ಸ್ ನಾವು ಮಾಡಿದ್ದೀವಿ. ಬೇ ವಿಂಡೋ ಕವರ್ ಮಾಡ್ಕೊಟ್ಟಿದ್ದೀರಾ. ನೋಡಿ ವೀಕ್ಷಕರೇ,
ಇವೆಲ್ಲ ಮಾಡಿ 13 ಲ್ಯಾಕಲ್ಲಿ ಹೆಂಗ್ ಸರ್ ನೀವೆಲ್ಲ ಕವರ್ ಮಾಡಕ್ ಸಾಧ್ಯ? ಇದು ಇಷ್ಟೊಂದು ಮಾಡಿದ್ದೀರಾ? ಬೆಸ್ಟ್ ಪ್ರೈಸ್. ಸೊ ವೀಕ್ಷಕರೇ ನೋಡಿ, ವೀಕ್ಷಕರೇ ಇವಾಗ ನಮ್ಮ ಜೊತೆ ಈ ಮನೆ ಓನರ್ ಆಗಿರುವಂಥ ಮಮತಾ ಮೇಡಮ್ ಇದ್ದಾರೆ. ವೆಲ್ಕಮ್ ಮಾಡೋಣ. ನಮಸ್ತೆ ಮೇಡಮ್. ನಮಸ್ತೆ ಸರ್. ಚೆನ್ನಾಗಿದ್ದೀರಾ? ಹೌದು ಸರ್, ಚೆನ್ನಾಗಿದ್ದೀವಿ ಸರ್. ನೀವು? ನಾನು ಚೆನ್ನಾಗಿದ್ದೀನಿ. ನಿಮ್ಮ ಮನೆ ನೋಡಿದೆ ಭಾಳ ಖುಷಿ ಆಯಿತು. ನನ್ನ ಫೇವ್ರೇಟ್ ಯಾವುದು ಗೊತ್ತಾ ಮೇಡಮ್? ನೀವು ಕಿಚನಲ್ಲಿ ಎಳೆಯೋದೆಲ್ಲ ಮಾಡಿದ್ದೀರಲ್ಲ, ತುಂಬಾ ಇಷ್ಟ ಆಯಿತು. ನಿಮ್ಮ ಮನೆಯಲ್ಲಿ ಆ್ಯಕ್ಚುಲಿ ನಿಮ್ಮ ಮನೆ ಇಡೀ ಫೇವ್ರೇಟೇ ನಿಮಗೆ, ಆದರೂ ಕೂಡ ಅಲ್ಯೂಮಿನಿಯಂ ಇಂಟೀರಿಯರ್ ಬಂದಾಗ ಯಾವ ಸೆಕ್ಷನ್ ತುಂಬ ಇಷ್ಟ ಆಗುತ್ತೆ ನಿಮಗೆ? ಕಿಚನ್ ಇಷ್ಟ ಆಗುತ್ತೆ ಸರ್. ಕಿಚನ್ ಇಷ್ಟ ಆಗುತ್ತೆ. ಓಕೆ, ಮಕ್ಳಿಗೆ ಕಿಚನ್ ಅಲ್ವಾ ಸರ್? ಹೌದು ಮೇಡಮ್. ಅಲ್ಲ ಅದರಲ್ಲೂ ಕೂಡ ಕಿಚನಲ್ಲೂ ಕೂಡ ಯಾವ ಸೆಕ್ಷನ್ ಎಳೆಯೋದು ಮಾಡೋದು? ಎಳೆಯೋದು ಮಾಡಿರೋದೇ ಡಿಫ್ರೆಂಟ್ ಸರ್. ನಮ್ಮ ಲೇಔಟಲ್ಲಿ ಯಾರು ಮಾಡಿಸಿಲ್ಲ, ನಾವು ಡಿಫ್ರೆಂಟ್ ಆಗಿ ಮಾಡಿಸಿದ್ವಿ. ಎಲ್ಲರೂ ನಾರ್ಮಲ್ ಆಗಿ ಡೋರ್ ಓಪನ್ ತರ ಮಾಡಿಸಿರ್ತಾರೆ, ನಾವು ಡಿಫ್ರೆಂಟ್ ಆಗಿ ಮಾಡಿಸಿದ್ವಲ್ಲ, ಬಂದರೆಲ್ಲ ಕೇಳ್ತಾರೆ. ಓಕೆ, ಚೆನ್ನಾಗಿದೆ ಸರ್. ಅಂಡ್ ಅದು ನೀವು ಇದರಲ್ಲೂ ಮಾಡಿದ್ದೀರಾ, ವಾರ್ಡ್ರೋಬಲ್ಲೂ ಮಾಡಿದ್ದೀರಾ? ಹಂಗೆ ಒಳಗಡೆ ಹೊರಟೋಗುತ್ತೆ, ಹೊರಗಡೆ ನಿಮ್ಮ ವಿಡಿಯೋದಲ್ಲೇ ನೋಡಿ ಕಾಪಿ ಮಾಡಿದ್ವಿ ಸರ್. ಪರವಾಗಿಲ್ಲ, ಬಟ್ ಚೆನ್ನಾಗಿ ಬಂದಿದೆ. ಅಂಡ್ ಇನ್ನೊಂದು, ಈ ಮನೆಯ ಇಂಟೀರಿಯರ್ ಮುಗಿಸೋದಕ್ಕೆ ಟೈಮ್ ಎಷ್ಟು ತಗೊಂಡ್ರು ಮೇಡಮ್? ಟೋಟಲ್ ಬಿಲ್ಡಿಂಗ್ ಎಲ್ಲ ಸೇರ್ಬಿಟ್ಟು 15 ಡೇಸ್ ಅಷ್ಟೇ ಸರ್. 15 ದಿನ? 15 ದಿನ ಸರ್. ಏನ್ ಹೇಳ್ತಿದ್ದಾರೆ ಮೇಡಮ್? 6 ಮನೆ ಮಾಡಬೇಕು? ಹೌದು ಸರ್. ನಿಮ್ಮ ಮನೆ ಮಾಡಬೇಕು? ಹೆಂಗ್ ಸಾಧ್ಯ ಇದು ಇಷ್ಟೊಂದು ಬೇಗ ಮಾಡೋದಕ್ಕೆ? ನಿಜನಾ ಇದು? ನಿಜ ಸರ್, ಖಂಡಿತ ನಿಜ. ಓಕೆ ಓಕೆ, ಅಷ್ಟು ಬೇಗ ಹೆಂಗ್ ಮಾಡಿದ್ರು ಮೇಡಮ್ ಅವರು? ಮಾರ್ನಿಂಗ್ ಇಂದನೂ ಮಾಡಾರು ಸರ್, ಸಂಜೆನೂ ಮಾಡಾರು ಸರ್. ಫಾಸ್ಟ್ ಆಗಿ ಮಾಡ್ತಾ ಇದ್ರು ಸರ್. ಫಾಸ್ಟ್ ಆಗಿ ಮಾಡ್ತಾ ಇದ್ರು? ಫಾಸ್ಟ್ ಆಗಿ ಮಾಡ್ತಾ ಇದ್ರು, ತುಂಬಾ ಫಾಸ್ಟ್ ಆಗಿ ಮಾಡ್ತಿದ್ರು. ಟೀಮ್ಸ್ ಜಾಸ್ತಿ ಇತ್ತು ಅನ್ಕೊಂತೀನಿ. ಟೀಮ್ಸ್ ಜಾಸ್ತಿ ಇತ್ತು. ಓಕೆ ಓಕೆ, ಕ್ವಿಕ್ ವರ್ಕ್ ಮಾಡಿದ್ರು. ಅಂಡ್ ಇನ್ನೊಂದು ಮೇಡಮ್, ಕೆಲವೊಬ್ರು ಹೇಳ್ತಾರೆ ಬೇಗ ಮಾಡಿಬಿಟ್ರೆ ಕ್ವಾಲಿಟಿ ಚೆನ್ನಾಗಿ ಬರಲ್ಲ ಅನ್ನೋ ಮಾತಿರುತ್ತೆ. ಸೊ ನನ್ನ ಪ್ರಕಾರ ನಿಮ್ಮಲ್ಲಿ ಬೇಗ ಮಾಡಿದ್ದಾರೆ, ಒಳ್ಳೆ ಬೆಸ್ಟ್ ಪ್ರೈಸಲ್ಲೂ ಮಾಡಿದ್ದಾರೆ, ಕ್ವಾಲಿಟಿ ಹಿಂಗಿದೆ. ನೀವು ಹೇಳ್ಬೇಕು. ತುಂಬಾ ಚೆನ್ನಾಗಿದೆ ಸರ್ ಕ್ವಾಲಿಟಿ. ಚೆನ್ನಾಗಿದೆಯಾ? ಕ್ವಾಲಿಟಿಯಲ್ಲಿ ಏನ್ ಬೇರೆ ಮಾತೇ ಇಲ್ಲ ಸರ್. ನಾವು ಇನ್ನೂ ಮಾಡಿಸ್ಬೇಕು ಅಂತ ಇದೀವಿ, ಇನ್ನೂ ಮಾಡಿಸ್ಬೇಕು, ಇನ್ನೂ ಸ್ವಲ್ಪ ಮಾಡಿಸ್ಬೇಕು ಅಂತ ಇದೀವಿ. ಕ್ವಾಲಿಟಿ ನೋಡಿ ಅಲ್ವಾ? ಕ್ವಾಲಿಟಿ ನೋಡಿ ಸರ್. ಆಮೇಲೆ ಬಾಡಿಗೆ ಮನೆಗೆಲ್ಲ ಮಾಡಿದಾರಲ್ಲ, ಅಲ್ಲೂ ಚೆನ್ನಾಗಿ ಬಂದಿದ್ಯಾ? ಚೆನ್ನಾಗಿ ಬಂದಿದೆ ಸರ್, ಏನು ತೊಂದರೆ ಇಲ್ಲ? ಇಲ್ಲ ಸರ್, ಏನು ತೊಂದರೆ ಇಲ್ಲ ಸರ್. ಓಕೆ. ಆಮೇಲೆ ಈ ರೂಟಿಂಗ್ ಮೆಥಡ್ ಎಷ್ಟು ಇಷ್ಟ ಆಯ್ತು ನಿಮಗೆ? ನಾವು ಅಲ್ಲಿ ನೋಡೇ ನಮಗೆ ತುಂಬಾ ಇಷ್ಟ ಆಗಿತ್ತು ಸರ್. ಅಲ್ಲಿ ಹೋಗ್ಬಿಟ್ಟು ನೋಡಿದ್ವಲ್ಲ, ನಾವು ರೂಟಿಂಗ್ ಮೆಥಡೇ ಮಾಡಿಸ್ಬೇಕು ಅಂತ ಹೇಳ್ಬಿಟ್ಟು ಮಾಡಿಸಿರೋದು. ಎಲ್ಲಿ ಏನು ಗೊತ್ತಾಗಲ್ಲ, ತುಂಬಾ ಚೆನ್ನಾಗಿದೆ ಸರ್ ರೂಟಿಂಗ್. ಓಕೆ. ಇನ್ನೊಂದು, ನಿಮ್ಮ ಮನೆ ಓಪನಿಂಗ್ ಟೈಮಲ್ಲಿ ಎಲ್ಲ ನೆಂಟ್ರೆಸ್ಟ್ ಎಲ್ಲ ಬಂದಿರ್ತಾರಲ್ಲ, ಏನು ಹೇಳಿದ್ರು ಜೊತೆಲಿ ಎಲ್ಲ ಗೊತ್ತಾಯ್ತದ ಅಲ್ಯೂಮಿನಿಯಂ ಇಂಟೀರಿಯರ್ ಅಂತ ಅನ್ಸ್ತಾ ಇಲ್ಲ ವುಡ್ ಅಂತ ಅನ್ಕೊಂಡಿದ್ದೆ? ಯಾರಿಗೂ ಅಲ್ಯೂಮಿನಿಯಂ ಅಂತ ಗೊತ್ತೇ ಆಗಿಲ್ಲ ಸರ್. ನಾವು ಹೇಳಿದ್ಮೇಲೆ ಅಲ್ಯೂಮಿನಿಯಂ ಅಂತ ಗೊತ್ತು, ಅಲ್ಯೂಮಿನಿಯಂ ಇಲ್ಲಿ ಈ ತರ ಇರುತ್ತಾ ಅಂತಿದ್ದಾರೆ ಸರ್. ಆಶ್ಚರ್ಯ ಆಗ್ಬಿಟ್ಟಿದ್ದಾರೆ, ತುಂಬಾ ಆಶ್ಚರ್ಯಪಟ್ರು ಎಲ್ಲರೂ. ನಾವು ಮಾಡಿಸ್ಬೇಕು ಅಂತ ಕಾಂಪ್ಲಿಮೆಂಟ್ ಕೊಟ್ಟಿದ್ದಾರಾ ನಿಮ್ಗೆ? ತುಂಬಾ ಇಷ್ಟಪಟ್ರು ಸರ್ ಎಲ್ಲರೂ. ಯಾಕಂದ್ರೆ ಲೇಡೀಸ್ ಜಾಸ್ತಿ ಮಾತಾಡೋದು ಜಾಸ್ತಿ. ನೀವು ಏನಮ್ಮ ಹಂಗ್ ಬಂದಿದೆ ಹಿಂಗ್ ಬಂದಿದೆ, ಬಂದೋರ್ಗೆಲ್ಲ ಇಷ್ಟ ಆಗಿದ್ದು ಯಾವ್ದು ನಿಮ್ಮ ಮನೆಯಲ್ಲಿ ಅಂತ ಬಂದಾಗ? ನಮ್ಮ ಮನೇಲಿ ಟಿವಿ ನೆಟ್ ಇಷ್ಟ ಆಯ್ತು, ಇದನ್ನಂತ ತುಂಬಾ ಜನ ಇಷ್ಟಪಟ್ರು ಸರ್. ಮೇಲ್ಗಡೆ ರೂಪ್ ಹಾಕ್ಬಿಟ್ಟಿದಾರಲ್ಲ ಅಲ್ವಾ? ಸಿಂಪಲ್ ಆಗಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಮನೆಗೆ, ಎಷ್ಟು ಚೆನ್ನಾಗಿ ಮಾಡ್ಬೋದು, ಕಡಿಮೆ ಖರ್ಚಲ್ಲಿ ಇಷ್ಟು ಚೆನ್ನಾಗುತ್ತೆ ಅಂತ ಗೊತ್ತೇ ಇಲ್ಲ ಅಂತ ಇದೆ ಅಲ್ವಾ? ಯಾರಿಗೂ ಬಜೆಟ್ ಹೇಳಿರಲ್ಲ ಅನ್ಕೊಂತೀನಿ ಅಲ್ವಾ? ಯಾಕಂದ್ರೆ ಎಲ್ಲರೂ ಆಶ್ಚರ್ಯ ಪಟ್ಬಿಡ್ತಾರೆ. ಆಮೇಲೆ ಮೇಡಮ್, ಬಜೆಟ್ ಅಂತ ಬಂದಾಗ ಇವತ್ತೇನು ನೀವು ಖರ್ಚು ಮಾಡಿದಿರಲ್ಲ, ನಾವು ಕರೆಕ್ಟ್ ಆಗಿ ಖರ್ಚು ಮಾಡಿದೀವಿ, ವರ್ತ್ ಅಂತ ಅನ್ಸುತ್ತೆ ಮೇಡಮ್ ನಿಮಗೆ? ಸರ್ ತುಂಬಾ ವರ್ತ್. ಯಜಮಾನ್ರು ಏನ್ ಹೇಳ್ತಾರೆ? ನಮ್ಮ ಮನೆಯವರು ತುಂಬಾ ಖುಷಿ ಪಡ್ತಾ ಇದೆ ಸರ್. ಅದೇ ಹೇಳ್ತಿದೀವಲ್ಲ, ಖುಷಿ ಪಟ್ಬಿಟ್ಟು ಇನ್ನೂ ಸ್ವಲ್ಪ ಮಾಡಿಸ್ಬೇಕು ಅಂತ ಇನ್ನ ಮಾಡೋಣ ಅಂತ ಇದ್ದೀರಾ? ಇದು ಖುಷಿ ವಿಚಾರ. ಅಂಡ್ ನಮ್ಮ ವೀಕ್ಷಕರಿಗೆ ಹೇಳಿ, ಇಲ್ಲಿ ನೀವು ಅಲ್ಯೂಮಿನಿಯಂ ಇಂಟೀರಿಯರ್ ಮಾಡಿಸ್ಬೋದಾ ಮನೆಗೆ, ಅಂಡ್ ಬಿ ಇಂಟೀರಿಯರ್ ಅವರಿಗೆ ವರ್ಕ್ ಕೊಡ್ಬೋದಾ? ಇದೆರಡು ವಿಚಾರ ನೀವೇ ಹೇಳ್ಬೇಕು ನಮ್ಮ ವೀಕ್ಷಕರಿಗೆ. ಹೌದು ಸರ್, ಅಲ್ಯೂಮಿನಿಯಂ ಇಂಟೀರಿಯರೇ ಮಾಡಿಸ್ಬೇಕು, ಅದು ಬಿ ಇಂಟೀರಿಯರ್ ಹತ್ರನೇ ಹೋಗಿ ಮಾಡಿಸ್ಬೇಕು. ವರ್ಕ್ ಮಾಡೋದೇ ಆಗಲಿ ಏನೇ ಆಗಲಿ ತುಂಬಾ ಚೆನ್ನಾಗಿದೆ ಅಂದ್ರೆ ತುಂಬಾ ಚೆನ್ನಾಗಿದೆ ಸರ್. ಎಷ್ಟು ಹೇಳಿದ್ರು ಕಮ್ಮಿ ಅಂತ ಹೇಳ್ತೀರಾ? ಸೂಪರ್, ಒಂದು ಒಳ್ಳೆ ಇನ್ಫಾರ್ಮೇಶನ್ ಕೊಟ್ಟಿದ್ದೀರಾ. ಅಂಡ್ ಫೈನಲ್ ಆಗಿ ನಮ್ಮ ಬಿ ಇಂಟೀರಿಯರ್ ಅವ್ರಿಗೆ ಒಂದು ಥಮ್ಸ್ ಅಪ್ ಕೊಟ್ಬಿಡ್ಬೋದಾ? ಬೆಸ್ಟ್ ಆಫ್ ಲಕ್ ಹೇಳ್ಬಿಡ್ಬೋದಾ? ಆಲ್ ದ ಬೆಸ್ಟ್. ಸೂಪರ್ ಆಗಿ ಹೇಳಿದ್ರೆ. ನಮ್ಮ ವೀಕ್ಷಕರಿಗೆ ಒಂದು ಒಳ್ಳೆ ಜೆನ್ಯೂನ್ ರಿವ್ಯೂ ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಮೇಡಮ್. ಥ್ಯಾಂಕ್ ಯು. ಕಲರ್ ಸರ್ ಇದು ಜೇಡ್ ಸಿಲ್ವರ್ ಸರ್. ಜೇಡ್ ಸಿಲ್ವರ್? ಹೌದು. ವಾವ್, ಸ್ವಲ್ಪ ಗ್ರೀನಿಶ್ ಇರುತ್ತಲ್ವಾ ಸರ್? ಸ್ವಲ್ಪ ಗ್ರೀನಿಶ್ ಬರುತ್ತೆ ಸರ್, ಜೇಡ್ ಸಿಲ್ವರ್. ಹಾ. ನೋಡಿ ವೀಕ್ಷಕರೇ, ಹ್ಯಾಂಡಲ್ಲು ಕೂಡ ತುಂಬಾ ಸ್ವಲ್ಪ ಪೌಡರ್ ಕೊಟ್ಟು ಇದೊಂದು ಹೌದು ಕ್ಲೈಂಟ್ ರಿಕ್ವೈರ್ಮೆಂಟ್ ಇಲ್ಲ ಸರ್, ಬ್ಲ್ಯಾಕ್ ಕಲರ್ ಅಲ್ಲಿ ಬೇಕು ಅಂತ ಕೇಳಿದ್ರು, ಹಂಗಾಗಿ ಎಲ್ಲ ಬ್ಲ್ಯಾಕ್ ಕಲರ್ ಕೊಟ್ಟಿದ್ದೀವಿ. ಪರವಾಗಿಲ್ಲ ಬಿಡಿ ಸರ್, ತುಂಬಾ ದೊಡ್ಡದಾಗಿದೆ, ಎಲ್ಲ ತೆಗೆಯೋದೇನು ಬೇಡ, ಹಂಗೆ ತೋರಿಸ್ಬೋಣ ವೀಕ್ಷಕರೇ. ಇಲ್ಲಿ ಸ್ಲೈಡಿಂಗ್ ಸಿಗುತ್ತೆ, ಒಂದ್ ಸೈಡ್ ಸ್ಲೈಡಿಂಗ್ ಬರುತ್ತೆ, ಇಲ್ಲೆಲ್ಲ ಓಪನಿಂಗ್ ಡೋರ್ಸ್ ಬರುತ್ತೆ, ಕಂಪ್ಲೀಟ್ ಲಾಫ್ಟ್ ಎಲ್ ಶೇಪ್ ಫುಲ್ ಲಾಫ್ಟ್ ಬರುತ್ತೆ ಸರ್. ವೆರಿ ನೈಸ್ ಸರ್. ಹ್ಯೂಜ್ ಇಲ್ವಾ ಸರ್? ಹೌದು ಸರ್, ಸ್ಪೇಸ್ ಆಕ್ಚುಲಿ ಮೇಡಮ್ ಹೇಳ್ತಿದ್ದಾರೆ ಸರ್, ಇದು ಸಾಕಾಗ್ತಾ ಇಲ್ಲ ನಮಗೆ. ಅವ್ರಿಗೆ ಇದು ಸಾಕಾಗಲ್ಲ ಅಂತ ಹೇಳ್ತಾ ಇದ್ದಾರೆ. ಸೂಪರ್. ಬನ್ನಿ ಸರ್, ಈ ಕಡೆ ಒಂದು ರೂಮ್ ಇದೆ, ಇದನ್ನು ತೋರಿಸ್ಬಿಡೋಣ, ಇರ್ಲಿ ಹೊರಟೋಗ್ಬಿಡೋಣ. ಓಕೆ, ಈ ರೂಮಲ್ಲಿ ನೋಡ್ಬೋದು ಸರ್, ಆಲ್ಮೋಸ್ಟ್ ನಿಮ್ಗೆ ಒಂದು ಇದು ಕೂಡ 10 ಫೀಟ್ ಅಲ್ಲಿ ಬರುವಂತದ್ದು. ಸೊ ಫಸ್ಟ್ ಸ್ಲೈಡಿಂಗ್ ಕೊಟ್ಟಿದ್ದೀವಿ. ಇಲ್ಲಿ ಸ್ಲೈಡಿಂಗ್ ಆಯ್ತು, 8 ಫೀಟ್ ಸ್ಲೈಡಿಂಗ್ ಇದೆ. ಸೊ ಅದರೊಳಗಡೆ ಕೂಡ ಮಿರರ್ ಫುಲ್ ಔಟ್. ಮಿರರ್ ಫುಲ್ ಔಟ್. ಡ್ರೆಸ್ಸಿಂಗ್ ಈಗಲ್ವ ಸರ್ ಇದು? ಓಕೆ, ನೈಸ್ ಸರ್. ಸೊ ಇದ್ರೊಳಗಡೆನೂ ಸ್ಟೋರೇಜ್ ಏನಾದರೂ ಇದೆಯಾ? ಮತ್ತೆ ಬ್ಯಾಕ್ ಸೈಡ್ ಫುಲ್ ಬ್ಯಾಕ್ ಸೈಡ್ ಮತ್ತೆ ಸ್ಟೋರೇಜ್. ಹೌದು, ಸೂಪರ್ ಸೂಪರ್. ಎಲ್ಲೂ 1 ಇಂಚು ಸ್ಪೇಸ್ ವೇಸ್ಟ್ ಆಗಿಲ್ಲ ಸರ್. ನೋಡಿ ವೀಕ್ಷಕರೇ, ಈಸಿ ಆಕ್ಸೆಸಿಬಲ್ ಇರುತ್ತೆ ನಿಮಗೆ. ಓಕೆ, ಆಮೇಲೆ ಈ ಕಡೆ ಇದೇನು? ಇಲ್ಲೊಂದು ಯೂಸರ್ ಕ್ಲಾಸ್
ಸ್ಟೋರ್ ಮಾಡಲಿಕ್ಕೆ ಅಂತೇಳಿ ಒಂದು ಹ್ಯಾಂಗಿಂಗ್ ಮಾಡ್ಕೊಡ್ತೀವಿ. ಓನ್ಲಿ ಯೂಸ್ ಕ್ಲಾತ್ಗೆ ಅಲ್ವಾ ಸರ್ ಇದು? ಡೇ ಟು ಡೇ ಯೂಸ್ ಮಾಡ್ತಾವಲ್ಲ, ಚಿಕ್ಕದಾಗಿ ನ್ಯಾರೋ ಆಗಿರುತ್ತೆ, ಬ್ಯಾಟಿ ಗೀಟ್ ಎಲ್ಲ ಇಟ್ಬಿಡುತ್ತೆ ಮಕ್ಳಿಗೆ ಕರೆಕ್ಟ್ ಆಗಿದೆ ಇದು. ಈಗೇನಾಗುತ್ತೆ ಅಂದರೆ ಅವಾಗ ಮುಂಚೆ ಎಲ್ಲ ಒಂದು ಗೋಡೆಯಲ್ಲಿ ಏನಾದ್ರು ಒಂದು ಹ್ಯಾಂಗಿಂಗ್ ಹಾಕಿ ಅದ್ರಲ್ಲಿ ಅಲ್ಲಿ ಹ್ಯಾಂಗ್ ಮಾಡ್ತಾ ಇದ್ರಲ್ಲ, ಅದ್ರ ಬದಲು ಇದು ಕ್ಲೋಸ್ಡ್ ಆಗಿ ಬೆಟರ್ ಬಿಡಿ ಸರ್ ಇದು. ಓಕೆ, ಸೊ ಇಲ್ಲಿ ಎಲ್ ಶೇಪ್ ಫುಲ್ ಲಾಫ್ಟ್ ಬರುತ್ತೆ ಸರ್. ಹಾಂ ಈ ಡಿಸೈನ್ ಒಳ್ಳೆ ತೊಗೊಂಡ್ರಿ ಸರ್ ನೀವು. ಆ್ಯರೋ ಮಾರ್ಕ್ ಥರ ಬರುತ್ತೆ. ಇದು ಮೆಟಾಲಿಕ್ ಬ್ಲೂ ವಿತ್ ವೈಟ್ ಕಾಂಬಿನೇಷನ್ ತೊಗೊಂಡ್ರಿ. ಈ ಕಡೆ ಬಂದ್ಬಿಡೋಣ ಸರ್, ಇಲ್ಲಿ ಏನೇನು ಮಾಡಿದ್ದೀರಾ? ಸೊ ಇಲ್ಲಿ ಒಂದು ಸ್ಟಡಿ ಟೇಬಲ್ ಇದೆ, ಪ್ಲಸ್ ಬುಕ್ ರ್ಯಾಕ್ ಇದೆ ಸರ್. ಒಂದು ಓಪನ್ ಶೆಲ್ಫ್ ಬುಕ್ ರ್ಯಾಕ್ ಇದೆ. ಈ ಕಡೆ ನೋಡಿ ಫುಲ್ ಬುಕ್ಸ್ ಆಲ್ರೆಡಿ ಬುಕ್ಸ್ ಎಲ್ಲ ಇಟ್ಕೊಬಿಟ್ಟಿದ್ದಾರೆ. ಒಳ್ಳೆ ನಮ್ಮ ವೀಕ್ಷಕರಿಗೆ ಕರೆಕ್ಟಾಗಿ ತೋರಿಸ್ದಂಗೆ ಆಯ್ತು ಸರ್ ಇದು. ಫುಲ್ ಓಪನ್ ಸ್ಪೇಸು, ಬಟ್ ಹ್ಯೂಜ್ ಸ್ಪೇಸ್ ಸಿಕ್ಕಿದೆ ಸರ್ ಇಲ್ಲಿ. ಕರೆಕ್ಟ್. ಇದು ಟೇಬಲ್ ನೀವು ಹೌದು ಸರ್, ನಾವೇ ಮಾಡೋದು. ಈ ಇಬ್ಬರು ಮಕ್ಕಳು ಆರಾಮಾಗಿ ಕೂತ್ಕೊಂಡು ಓದ್ಬೋದು ಸರ್. ಸೊ ಇಲ್ಲೂ ಕೂಡ ಸರ್ ನೋಡ್ಬೋದು ನೀವು, ಇದರಲ್ಲೂ ಸ್ಟೋರೇಜ್, ಇಲ್ಲೂ ಕೂಡ ಫುಲ್ ಸ್ಟೋರೇಜ್ ಮಾಡಿದೆ. ಕಂಪ್ಲೀಟ್ ಸ್ಟೋರೇಜ್ ಅಲ್ವಾ ಸರ್ ಇದು? ಓಕೆ, ನೈಸ್ ಸರ್. ಸೊ ಮೇಲ್ಗಡೆ ಲಾಫ್ಟ್ ಕೂಡ ಇದೆ. ಸೊ ಎನಫ್ ಸ್ಪೇಸ್ ಅಂಡ್ ಎಲ್ಲೂ ಕ್ಲೈಂಟ್ಗೆ ಸ್ಪೇಸ್ ವೇಸ್ಟ್ ಮಾಡಿಲ್ಲ, ಒಂದು ಇಂಚು ಕೂಡ ವೇಸ್ಟ್ ಆಗಿದೆ, ಜಾಗನೇ ವೇಸ್ಟ್ ಮಾಡಿಲ್ಲ. ಬಜೆಟ್ ಅಲ್ಲಿ ಮಾಡಿದ್ರು ಯೂಸ್ ಆಗಿ. ಸೊ ಇಲ್ಲಿ ನೋಡಿ, ಇಲ್ಲ ಇನ್ನೂ ಎಕ್ಸ್ಟ್ರಾ ಏನಾದ್ರು ಟೇಬಲ್ ಏನಾದ್ರು ಯೂಸ್ ಮಾಡಕ್ ಬೇಕಾಯ್ತು ಸರ್, ಟೀಚರು, ಸೊ ಅವ್ರಿಗೆ ಏನಾದ್ರು ವರ್ಕ್ ಬೇಕಾದಾಗ ನೋಡಿ ಫೋಲ್ಡಿಂಗ್ ಟೇಬಲ್ ಇದು ಕೂಡ ಅವೈಲೇಬಲ್ ಇದೆ ಇಲ್ಲಿ. ಸೊ ಏನು ಬಿಟ್ಟೇ ಇಲ್ಲ ಬಿಡಿ ಸರ್ ನೀವು, ಎವ್ರಿಥಿಂಗ್ ಈಸ್ ಅವೈಲೇಬಲ್. ನೋಡಿ ವೀಕ್ಷಕರೇ, ಬೇಕಾದಾಗ ಓಪನ್ ಮಾಡಿ, ಬೇಡ ಅಂದ್ರೆ ಸೂಪರ್. ಸರಿ, ಮನೆಯಲ್ಲಿ ನಿಜವಾಗ್ಲೂ ಯೂನಿಕ್ ಥಿಂಗ್ಸ್ ಎಲ್ಲ ಮಾಡ್ಬಿಟ್ಟಿದ್ದೀರಾ. ಮಿನಿ ಪ್ಯಾಂಟ್ರಿ, ಅಲ್ಲಿ ನೋಡ್ರೆ ಪುಲ್ ಔಟು, ಜಾಗ ಎವ್ರಿಡೇ ಯೂಸ್ ಮಾಡೋದಕ್ಕೆ. ಇದು ಯಾರು ಡಿಸೈನರ್ ಯಾರು ಸರ್? ನಿಮ್ದು ಡಿಸೈನರ್? ಡಿಸೈನ್ ನಮ್ಮದೇ ಡಿಸೈನಿಂಗ್ ಸರ್, ಡಿಸೈನಿಂಗು ಸರ್. ನಮ್ಗೆ ಏನು ಗೊತ್ತಾ, ಕ್ಲೈಂಟ್ಸು ನಮ್ಮ ಜೊತೆ ಸಪೋರ್ಟ್ ಮಾಡಿದ್ರೆ ಸಾಕು ಸರ್. ಅವ್ರ ರಿಕ್ವೈರ್ಮೆಂಟ್ ನಾವು ಕೇಳ್ಕೊಂಡು ಅವ್ರ ಪ್ರಕಾರ ನಾವು ಡಿಸೈನ್ ಮಾಡ್ಕೊಡ್ತೀವಿ. ಬಟ್ ಕ್ಲೈಂಟ್ ನಮ್ಗೆ ಅದಕ್ಕೆ ಆದಂಥ ಟೈಮ್ ಕೊಡಬೇಕು, ಅವ್ರದ್ದು ಯಾವುದೇ ಇನ್ಪುಟ್ಸ್ ಕೊಟ್ಟರೆ ನಾವು ತೊಗೊತೀವಿ. ಸೊ ಇದು ಕೆಲವು ಯೂನಿಕ್ ಆಗಿ ಮಾಡೋಕ್ಕೆ ಏನು ರೀಸನ್ ಅಂದರೆ, ಹೌದು, ಕ್ಲೈಂಟ್ ನಮಗೆ ಮಾಡಿದಂಥ ಸಪೋರ್ಟ್. ಓಕೆ, ನೀವು ಮೇಡಮ್ ಹೇಳಿದ್ರು 15 ದಿನದಲ್ಲಿ ಮುಗಿಸ್ಕೊಟ್ರಿ. ಹೌದು ಸರ್. ಆ್ಯಕ್ಚುಲಿ ಆಲ್ ದಿಸ್ ಕೈಂಡ್ ಹೆಂಗೆ ಸರ್ 15 ದಿನದಲ್ಲಿ ಹೆಂಗೆ ಮಾಡೋಕ್ಕೆ ಸಾಧ್ಯ ಇದನ್ನು? ಸರ್ ಆ್ಯಕ್ಚುಲಿ ಹಂಗೆ ನಾವು 15 ದಿನದಲ್ಲಿ ಈ ಪ್ರಾಜೆಕ್ಟ್ ಮಾಡೋಕೆ ಆಗ್ತಾ ಇರಲಿಲ್ಲ. ಬಟ್ ಯಾಕಂದರೆ ಮೇಡಮ್ಗೂ ಇದು ಕ್ಲೈಂಟ್ಗೂ ತುಂಬ ಅರ್ಜೆಂಟ್ ಇತ್ತು, ಪೂಜೆ ಡೇಟ್ ಹತ್ರ ಇದ್ದಿದ್ದರಿಂದ. ಸೊ ಇಲ್ಲಿ 3 ಟೀಮ್ ವರ್ಕ್ ಮಾಡಿದೆ ಸರ್. 3 ಟೀಮ್? ಹೌದು. ಆಲ್ ರೆಂಟೆಡ್ ಮನೆಗಳು 1 ಟೀಮ್ ವರ್ಕ್ ಮಾಡಿದೆ, ಅಂಡ್ ರೂಟಿಂಗ್ ವರ್ಕ್ 1 ಟೀಮ್ ವರ್ಕ್ ಮಾಡಿದೆ, ಅಂಡ್ ಒಳಗಡೆ ಇರುವಂಥ ಎಲ್ಲ ಬೇರೆ ವಾರ್ಡ್ರೋಬ್ಸ್ ಏನು ಡಬಲ್ ಸೈಡ್ ಇದೆಯಲ್ಲ ಅದೆಲ್ಲ 1 ಟೀಮ್ ವರ್ಕ್ ಮಾಡಿದೆ ಅಟ್ ಎ ಟೈಮ್. ಅದಕ್ಕೋಸ್ಕರ 15 ಡೇಸ್ ಅಲ್ಲಿ ಮುಗಿಸಕ್ಕೆ ಸಾಧ್ಯ. ವೆರಿ ನೈಸ್ ಸರ್. ಇದು ಸರ್ ಎಕ್ಸಾಕ್ಟ್ ಆಗಿ 13 ಲ್ಯಾಕ್ ಆಯ್ತಾ? ಏನಾದರೂ ಎಡಿಷನ್ ಏನಾದರೂ ಆಯ್ತಾ ಸರ್? ಇಲ್ಲ ಸರ್, ಇದು ಎಕ್ಸಾಕ್ಟ್ 13 ಲ್ಯಾಕ್. 13ಗೆ ಫಿನಿಶ್ ಆಗಿದೆ. ಸೂಪರ್ ಅಂತ ಹೇಳ್ಬೋದು ಸರ್. ಫೈನಲ್ ಆಗಿ ಬರುವಂಥದ್ದು ನಿಮ್ಮ ಪ್ರೈಸಿಂಗು. ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ರಿ ಸ್ವಲ್ಪ ಜಾಸ್ತಿ ಆಗಿದೆ ಅಂತ. ಸರ್ ಇವಾಗ ಹೇಳಿ ಸರ್, ಏನಾಗಿದೆ? ಈ ವಿಡಿಯೋ ನೋಡ್ತಿರೋರಿಗೆ ಹೇಳಿ ಸರ್. ನಾವು ಲಾಸ್ಟ್ ವಿಡಿಯೋಯಿಂದ ನಾವು ಹೇಳ್ತಾ ಬರ್ತಾ ಇದೀವಿ. ಸೊ ಅಲ್ಯೂಮಿನಿಯಂ ಪ್ರೈಸ್ ಯಥೇಚ್ಛವಾಗಿ ರೇಟ್ ಜಾಸ್ತಿ ಆಗ್ತಾ ಇರೋದ್ರಿಂದ ಸೊ ನಾವು ಸ್ವಲ್ಪ ಪ್ರೈಸ್ ಜಾಸ್ತಿ ಮಾಡ್ತಾ ಇದೀವಿ. ಸೊ ಲಾಫ್ಟ್ ಎಲ್ಲ 750 ರೂಪಾಯಿ ಮಾಡ್ತಾ ಇದೀವಿ, ಅಂಡ್ ಕಿಚನ್ ಬಾಟಮ್ ಎಲ್ಲ 1000 ರೂಪೀಸ್ ಮಾಡ್ತಾ ಇದೀವಿ, ಅಂಡ್ ವಾರ್ಡ್ರೋಬ್ಸ್ ಎಲ್ಲ ಓಪನ್ ಡೋರ್ಸ್ 1100 ರೂಪಾಯಿ ಮಾಡ್ತಾ ಇದೀವಿ, ಅಂಡ್ ಸ್ಲೈಡಿಂಗ್ ಇತ್ತು ಅಂದ್ರೆ 1250 ರೂಪಾಯಿ. 1250. ಈ ರೀತಿ ರೂಟಿಂಗ್ ಮಾಡಿಸ್ಬೇಕು ಅಂತ 1700 ರೂಪಾಯಿ ಮಾಡ್ತಾ ಇದೀವಿ. 1700 ರೂಟಿಂಗ್ ಟೈಮ್ ಏನಾದರೂ ಎಕ್ಸ್ಟ್ರಾ ಇರುತ್ತಾ? ಹೌದು ಸರ್, ಖಂಡಿತ. ಯಾಕೆಂದ್ರೆ ನೋಡಿ, ಸೊ ಈ ಮನೆಯಲ್ಲಿ ಬರೀ ಈ ರೂಟಿಂಗ್ ವರ್ಕ್, ಇದೊಂದು ಟಿವಿ ಯೂನಿಟ್, ಅದೊಂದು ಕಿಚನ್ ಮಾಡೋಕೆ ನಾವು 15 ಡೇಸ್ ತೊಗೊಂಡಿದ್ದೀವಿ. ಓಕೆ. ಸೊ ಆ 2 ರೂಮು ಮತ್ತು ಬೇರೆ ವರ್ಕ್ ಏನಿದೆಯಲ್ಲ ಇವೆಲ್ಲ ಮಾಡೋಕ್ಕೂ 15 ಡೇಸ್ ತೊಗೊಂಡಿದ್ದೀವಿ. ಓಕೆ. ಅಂಡ್ ಈ ಬೇರೆ ರೆಂಟೆಡ್ ಮನೆಗಳಿದೆಯಲ್ಲ ಅದನ್ನು 15 ಡೇಸ್. 3 ಟೀಮ್ ಸಪರೇಟ್ ವರ್ಕ್ ಮಾಡೋದ್ರಿಂದ 15 ಡೇಸ್ ಟೈಮ್ ಬೇಕು. ಅಂಡ್ ರೂಟಿಂಗ್ ವರ್ಕ್ ತುಂಬ ಟೈಮ್ ಬೇಕು, ಅಂಡ್ ಆಸ್ ಯೂಶುವಲ್ ಡಬಲ್ ಟೈಮ್ ಬೇಕಾಗುತ್ತೆ. ಅಂಡ್ ಅದೇ ಥರ ಫಿನಿಶಿಂಗ್ ಇರುತ್ತೆ. ಅಂಡ್ ಇದೆಲ್ಲ ಪ್ರೈಸು ಪ್ಲಸ್ GST ಸರ್. GST ಜೊತೆ ಇರುತ್ತೆ ಅಂತ ಹೇಳ್ಬೋದು. ಯಾರಾದರೂ ಎಕ್ಸ್ಪೀರಿಯನ್ಸ್ ಸೆಂಟರ್ ನೋಡಬೇಕು ಅಂದ್ರೆ ಎಲ್ಲಿ ಬರಬೇಕಾಗುತ್ತೆ ಸರ್? ಮಾಗಡಿ ರೋಡ್ ಅಂದ್ರಲ್ಲಿ ಡಿ ಗ್ರೂಪ್ ಲೇಔಟ್ ಅಲ್ಲಿ ಸರ್ ನಮ್ಮ ಎಕ್ಸ್ಪೀರಿಯನ್ಸ್ ಸೆಂಟರ್ ಇದೆ. ಆಲ್ 7 ಡೇಸ್ ವರ್ಕಿಂಗ್ ಇರುತ್ತೆ. ಓಕೆ. 10 to 6 ಎನಿ ಟೈಮ್ ಬರ್ಬೋದು ಸರ್. ಸರ್ ಇವಾಗ ಅಲ್ಯೂಮಿನಿಯಂ ಮೇಂಟೈನ್ ಮಾಡಿಸ್ಬೇಕು ಅಂದ್ರೆ ಯಾವ ಹಂತದಲ್ಲಿ ಕರಿಬೇಕು ಸರ್ ನಿಮ್ಮನ್ನ? ಸರ್ ನಮ್ಮಲ್ಲಿ ಆ ಸ್ಲಾಟ್ಸ್ ಅಂತೂ ಮಿನಿಮಮ್ ಅಟ್ಲೀಸ್ಟ್ ಒಂದು 30 ಡೇಸ್ ಮುಂಚೆ ಸ್ಲಾಟ್ ಬುಕ್ ಮಾಡ್ಕೋಬೇಕು. ಅಲ್ಲ, ನಮ್ಮಲ್ಲಿ ಮನೆ ಯಾವ ಹಂತದಲ್ಲಿ ಇರಬೇಕು ನಿಮ್ಮ ಪ್ರಕಾರ? ಆಲ್ಮೋಸ್ಟ್ ಫೈನಲ್ ಸ್ಟೇಜಲ್ಲಿ ಮಾಡಿದ್ರೆ ಭಾಳ ಒಳ್ಳೇದು. ಪರವಾಗಿಲ್ಲ, ಭಾಳ ಒಳ್ಳೇದು ಸರ್. ಫೈನಲ್ ಸ್ಟೇಜ್ ಎಲ್ಲ ಮುಗಿದೆ ಎಲ್ಲ ಆದ್ವಿ. ಸೊ ಯಾರು ಇಲ್ದಂಗೆ ಬಿಲ್ಡಿಂಗ್ ನಮಗೆ ಕೊಟ್ರ ಅಂದ್ರೆ ಖಂಡಿತವಾಗ್ಲೂ 10 ದಿನ 12 ದಿನ 15 ದಿನ ಏನು ಹೇಳ್ತೀವಲ್ಲ ಆ ಟೈಮಲ್ಲಿ ನಾವು ಆರಾಮಾಗಿ ಮಾಡ್ಕೊಡ್ತೀವಿ. ಆ್ಯಕ್ಚುಲಾಗಿ ಮಾಡ್ಕೊಡ್ತೀವಿ. ತುಂಬ ಜನ ಕೇಳ್ತೀರಾ ನನಗೆ, ಸರ್ ಬೀಂಟಿರೋರು 12 ದಿನ 15 ದಿನ 1 ವಾರ 10 ಡೇಸಲ್ಲೆಲ್ಲ ಮುಗಿಸಿ ನಿಜನಾ ಅಂತ ಕೇಳ್ತೀರಾ? ಎಸ್, 100% ನಿಜ. ಸರ್ ಹೇಳ್ದಂಗೆ ಮನೆ ಖಾಲಿ ಕೊಡಬೇಕು, ನೀವು ಫ್ರೀಯಾಗಿ ಕೊಡಬೇಕು. ಜೊತೆಲಿ ಸ್ವಲ್ಪ ಟೈಮ್ ಕೊಟ್ಬಿಟ್ರೆ, 1 ವಾರ ಟೈಮ್ ಕೊಟ್ಟು ಫ್ರೀಯಾಗಿ ಕೊಟ್ಬಿಟ್ರೆ, ಜೊತೆಲಿ ಎಲ್ಲ ರೀತಿಯ ಅರೇಂಜ್ಮೆಂಟ್ಸನ್ನು ಮಾಡಿಕೊಟ್ಬಿಟ್ರೆ ಡೆಫಿನೆಟ್ಲಿ ಅವ್ರು ಇಲ್ಲೇ ಉಳ್ಕೊಂಡು, ನಿಮ್ಮ ಮನೇಲಿ ಹುಡುಗರೆಲ್ಲ ಉಳ್ಕೊಂಡು 1 ಟೀಮ್ 2 ಟೀಮ್ ಬೇಕಾದರೆ 3 ಟೀಮ್ ಹಾಕ್ಬಿಟ್ಟು ನಿಮಗೆ ಕ್ವಿಕ್ಕಾಗಿ ಮಾಡ್ಕೊಡೋದಕ್ಕೆ ನಮ್ಮ ರಘುನಾಥ್ ಸರ್ ರೆಡಿ ಇದ್ದಾರೆ. ಎಲ್ಲೆಲ್ಲೆಲ್ಲ ವರ್ಕ್ ಮಾಡ್ತೀರಾ ಸರ್ ನೀವು? ಆಲ್ ಓವರ್ ಕರ್ನಾಟಕ ಎಲ್ಲ ಕಡೆ ವರ್ಕ್ ಎಲ್ಲ ಕಡೆ ಮಾಡ್ತಾ ಇದ್ದಾರೆ ಇವಾಗ.
ಓಕೆ, ಸೊ ಸ್ಕ್ರೀನ್ ಮೇಲೆ ನಂಬರ್ ಬರ್ತಾ ಇರುತ್ತೆ, ಎಲ್ಲಿಂದ ಬೇಕಾದರೂ ಕೂಡ ಕಾಂಟ್ಯಾಕ್ಟ್ ಮಾಡ್ಬೋದು. ಸ್ಪೆಷಲ್ ಪ್ರೈಸಲ್ಲಿ ನಿಮ್ಮ ಮನೆ ಇಂಟೀರಿಯರ್ನ ಮುಗಿಸ್ಬೋದು ಸರ್. ನಮ್ಮ ವೀಕ್ಷಕರಿಗೆ ಕ್ವಾಲಿಟಿ ಇಂಟೀರಿಯರು ಜೊತೆಲಿ ರೂಟಿಂಗ್ ಮೆಥಡ್ ಕೂಡ ಒಂದೇ ಮನೇಲಿ ಎಲ್ಲ ತೋರಿಸ್ಬಿಟ್ಟಿರೋದಕ್ಕೆ ನಮಗೆ ಧನ್ಯವಾದಗಳು ಸರ್. ಧನ್ಯವಾದಗಳು ವೀಕ್ಷಕರೇ.